ಬೆಳಗಾವಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಹಾಗೂ ರೈತ ಬಾಂಧವರಿಗೆ ವಿನಂತಿ ಏನಪ್ಪ, ಇವತ್ತು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದು ಕಬ್ಬು ಬೆಳೆಗಾರರಿಗೆ ಸಿಹಿ ಕೊಡದೆ ಬರಿಗೈಯಲ್ಲಿ ಬಂದು ವಾಪಸ್ ಹೋದರು. ಅದಕ್ಕೆ ಆದ ಕಾರಣಕ್ಕಾಗಿ ನಾಳೆ ನಾವು NH ಟೋಲ್ ನಾಕ ಏನು ಬಂದ್ ಮಾಡುವ ಹೋರಾಟ ಇದೆ, ಅದನ್ನು ಹಿಂತೆಗೆಯುವ ಪ್ರಶ್ನೆ ಇಲ್ಲ. ಆದ ಕಾರಣ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸರಿಯಾಗಿ ಬೆಳಗ್ಗೆ 10 ಗಂಟೆಗೆ ಹತ್ತರಿಗೆ ಟೋಲ್ ನಾಕಕ್ಕೆ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟವನ್ನು ನಾವು ಒಂದು ಕಬ್ಬಿನ ಬೆಲೆ ನಿಗದಿವರೆಗೆ ಹೋರಾಟ ಮಾಡಬೇಕು. ಎಲ್ಲ ರೈತ ಬಾಂಧವರು, ಅದೇ ರೀತಿ ಕಬ್ಬು ಬೆಳೆಗಾರರು, ರೈತ ತಾಯಂದಿರು, ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅದೇ ರೀತಿ ಎಲ್ಲ ನಮ್ಮ ಎಲ್ಲ ವಕೀಲರು ನಮಗೆ ಬೆಂಬಲ ಕೊಟ್ಟು ಒಂದು ನಾವು ಏನು ಕಬ್ಬಿಗೆ ಬೆಲೆ ನಿಗದಿ ಮಾಡದೆ ಮುಂದಾಟವನ್ನು ತೋರುತ್ತಿರುವ ಈ ನೀಚ ಸರ್ಕಾರಕ್ಕೆ ಹಾಗೂ ಫ್ಯಾಕ್ಟರಿ ಕಾರ್ಖಾನೆ ಮಾಲೀಕರಿಗೆ ಬಿಸಿ ಮುಟ್ಟಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಮಸ್ತ ಕಬ್ಬು ಬೆಳೆಗಾರರ ವತಿಯಿಂದ 17 ದಿನ ಕಾಲ ಗುರ್ಲಾಪುರ ಕ್ರಾಸ್ನಲ್ಲಿ ಲಕ್ಷಾಂತರ ಜನ ಸೇರಿಕೊಂಡು ಹೋರಾಟ ನಡೆಸಿದರೂ ಸಹಿತ ಎಚ್ಚೆತ್ತುಕೊಳ್ಳದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಬುದ್ಧಿ ಕಲಿಸಲು ನಾಳೆ ದಿನಾಂಕ 7/11/2022 ಹತ್ತರಿಗೆ ಟೋಲ್ ನಾಕ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರ ಪಾಲಿಗೆ ತಾವೆಲ್ಲರೂ ದೇವರುಗಳಾಗಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಮನಿ ಪತ್ರ ಹಾರಿ ಹೋಗ್ತಾವ. ಇಡೀ ಕರ್ನಾಟಕದ ಫ್ಯಾಕ್ಟರಿ ಮಾಲಕರ ಅಹಂಕಾರ ಗುರ್ಲಾಪುರದ ಚುನಪ್ಪ ಪೂಜಾರಿ ಅಂತ್ಯ ಮಾಡ್ತಾನೆ. ನಾಚಿಕ್ ಬರ್ಬೇಕು ರಾಜಕಾರಣಿಗಳಿಗೆ, ನಾಚಿಕ್ ಬರ್ಬೇಕು ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗೆ. 7 ದಿನ ಬಿಸಿಲಾಗ ಕೂತಿರ್ತಕ್ಕಂತ ರೈತರನ್ನ ನೋಡಿ ಮನೆಗೆ ಹೋಗ್ತಿ, ಸತ್ತಲ್ಲಿ ಹೋಗ್ತಿ, ಹುಟ್ಟದಲ್ಲಿ ಹೋಗ್ತಿ, ನಾಯಿ ಸತ್ರ ಹೊಂಟದೆ. ನಾಳೆ ನೀ ಸತ್ರ ನಾಯಿ ಬರುದಿಲ್ಲ. ನಾಚಿಕ್ ಬರ್ಬೇಕು. ಬೇರೆ ಜಿಲ್ಲಾದವ್ರು ಬಂದ್ರೆ ಇಲ್ಯಾಕ್ ಬರ್ತೀನಿ, ನಾ ಮುಗಿಸ್ತೀನಿ. ತಾಕತ್ತಿಲ್ಲದ ಸಚಿವ, ನಿನಗೆ ಹೋಟ್ ಹಾಕಿದೇವೆ, ನಿನಗೆ ಮತ ಹಾಕಿದೇವೆ, ನಿನ್ನ ಗಾಡಿಗೆ ಎಣ್ಣೆ ಹಾಕಿವಿ, ನಿನಗೆ ಹಾಕೊಳ್ಳಕ್ ಅಂಗಿ ಕೊಟ್ಟು ಮಾಲಕ್ ಕಲೀಲಿ. ನೀ ತಿನ್ನು ಅನ್ನ ನಂದೈತಿ, ನಿನ್ನ ಮೈಯಾಗ ಹರಿಯು ರಕ್ತ ಜೀವಂತ ಐತಂದ್ರೆ ಈ ರೈತರದೈತು. 7 ದಿನ ಕುಣಿಸಿ ಎಲ್ಲ ನಾಚಿಕ್ ಬರ್ಬೇಕು. ಎಷ್ಟು ಕುಂತ ನಾವು ಬಿಸಿಲಾಗ ನಾಚಿಕ್ ಬರಂಗಿಲ್ಲ. ಆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾಳ, ರೈತರಿಗೆ ಅನ್ಯಾಯ ಆಗ್ಕೊಡಂಗಿಲ್ಲ. ತಾಯಿ ಒಂದಿಟ್ಟು ವಿಚಾರ ಮಾಡ, ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ. ಅನ್ನದಾತ ಗಾಡ್ಯಾಗ ಹೋಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತಿಯಲ್ಲ, ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ. ಮಾನ್ಯ ಸುರೇಶ್ ಅಂಗಡಿ ಹೇಳಿನ ಗೊತ್ತೈತಿ. ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೇಳಿಸ್ಬೇಕು, ಇನ್ನೊಂದು ಕೇಳೋದು. ಸುರೇಶ್ ಅಂಗಡಿ ಅವರು ಕೋವಿಡ್ ಒಳಗ ದೆಹಲಿಯಿಂದ ಕೋವಿಡ್ ಸತ್ರ ಹೆಣ ಬೆಳಗಾವ್ ಬರಲಿಲ್ಲ. ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರೋದೀವಿ, ನಾವ ಮಾಲಿ ಹಾಕವರೋದೀವಿ, ನಾವ ತಮಟಿ ಬಿಡೋರೋದೀವಿ. ನಿಮ್ ಮನ್ಯಾಗ ಅನ್ನಿಲ್ಲ ಅಂದ್ರೆ ನಾವ ಅನ್ನ ಕೊಡೋರೋದೀವಿ. ಅನ್ನ ಕಸ್ಗಳಂಗ್ ಮಾಡಬೇಡ್ರಿ. ಬರೀ ಕೇಳಿದ್ದ 500 ಐತು, ನಿಮ್ ಮನೆ ಆಸ್ತಿ ಕೇಳಿಲ್ಲ. ನೀ ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ, ಗೋರೆ ಚೈನ್ ಹಾಕಂಗಿಲ್ಲ, ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ, ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ, ನಿನ್ನ ಕೈಯಾಗ ಆಳುಗಳು ಮೆಟ್ಲು ಹರಿತಾರ. ಏನು 7 ದಿವಸ ನಾಚಿಕ್ ಬರಂಗಿಲ್ಲ? 7 ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ. 2 ಜನ ಸಚಿವರು ಅದೇ ಇಲ್ಲಿ ರಾಜ್ಯ ಗಡಗಡಗಳ ನಡಕ್ತಾವ. ತಾಕತ್ತಿದ್ರೆ ಮುಂದಿನ ಸಾರಿ ಆರಿಸ್ಕೊಂಡು ನೋಡ್ತೀನಿ. ಏನು ರಾಜಕಾರಣ? ಸತ್ತು ಹೊಂಟವೆಲ್ಲ ಮುಖಂಡ್ರೆ ಉಪವಾಸ 3-4 ಗಂಟೆ ಮಠ ಯಾರೋ ಅನ್ನ ಹಾಕಾಕತ್ತಾರ. ನಿನ್ನಂಗ ಸೆರೆ ಕೊಟ್ಟ, ನಿನ್ನಂಗ ಮಾಂಸ ಕೊಟ್ಟ, ಬಡಿಗೆ ತೋರಿಸಿ ಮಗನ ಜನರನ್ನು ತಂದಿಲ್ಲ. 2-2 ಲಕ್ಷ, 4-4 ಲಕ್ಷ, 6-6 ಲಕ್ಷ
ಎಲ್ಲರ ಅಹಂಕಾರ ತೋರಿಸಿದ್ರು ನಾ ಏನು ಸುಳ್ಳು ಹೇಳಂಗಿಲ್ಲ. ತರ್ಮಾಕೊಲ್ದಾಗ ನಿನ್ನ ಹೆಣ ಮಾಡಿ ನಿನ್ನ ಮನೆ ಮುಂದೆ ಸುಟ್ ನಿಜವಾಗ್ಲೂ ಪುಣ್ಯತೆ ಮಾಡೇ ಮಾಡ್ತೀವಿ. ಏನದ ಅತನಿ ಶಿವಗಳ ಆಶೀರ್ವಾದ, ಇಂಚಗೇರಿ ಮಹಾರಾಜರ ಆಶೀರ್ವಾದ, ಮುಗುಳು ಕೊಡದ ಎಲ್ಲಾ ಲಿಂಗರ ಆಶೀರ್ವಾದ, ಬಬಲಾರಿಯವರ ಆಶೀರ್ವಾದ, ಜೈನ ಮುನಿಗಳ ಆಶೀರ್ವಾದ, ಎಲ್ಲರೂ ಶಾಪ ಕೊಡತ್ತಾರು. ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ, ರೈತರ ಕಣ್ಣೀರ್ ಹಾಕ್ಸ್ಬೇಡ್ರಿ, ಜನ ಜಾಗೃತ ಆಗೈತ್. ಎಲ್ಲರ ಹೋರಾಟಕ್ಕೆ ಹೋಗ್ಬೇಡ. ನಮ್ಮ ಪಕ್ಷದವದೇ, ನಮ್ಮ ಜಾತಿಯವದೇ, ನಮ್ಮ ಕುಲದವದೇ, ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದಾರೆ ಇಲ್ಲಿ. ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ, ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ. ಅವಕಾಶ ಐತ್. ಬಾ ಸಾಯಂಕಾಲ ಮಠ ನೀ ಬಂದ್ರ ನಿನಗ್ ಕಲ್ಲು ಹೋಗಂಗಿಲ್ಲ, ನಿನಗ ಬೇಯಂಗಿಲ್ಲ, ನಿನಗ ಮತ್ತೊಂದು ತಗೊಳಂಗಿಲ್ಲ. ಅರ್ಥ ಆಗ್ತಿಲ್ಲ? ಬರೀ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಬಂದ 3,500 ರೂಪಾಯಿ ಕೊಡ್ತಾನಂದ್ರ ಹೆಣಕ್ ಹಾಕೊಂಡ್ ಮಾಲಿ ಹಾಕಿ ಕಳಿಸ್ತೀವಿ. ಶಾಲ್ ಹಾಕಂಗಿಲ್ಲ, ಮಾಲಿ ಹಾಕಂಗಿಲ್ಲ. ನಮ್ಮ ತತ್ವ ಸಿದ್ಧಾಂತ ನಮಗ ಯಾಕೆ ಸಿಟ್ಟಿಗೆ ಬರಾಕತ್ತೀನಿ ಅಂದ್ರ ನೋಡ್ರಿ ಜನ ಎಲ್ಲಿಂದ ಬಂದಾರ. ಹಾವೇರಿಯಿಂದ, ದಾವಣಗೆರೆ, ಧಾರವಾಡ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಗದಗ್, ತುಮಕೂರು, ಶಿವಮೊಗ್ಗ, ಯಾದಗಿರಿ, ಎಲ್ಲೆಲ್ಲಿ ಹೆಸರು ಹೇಳಿದ್ರೆ ಸಾಲ್ವಾತ್. ನಾಚಿಕ್ ಬರ್ಬೇಕು. ಎಡ್ಡಾವದಿಂದ 10,000 ರೊಟ್ಟಿ ನೋಡ್ರಿ. ಅನ್ನ ಕೊಟ್ಟ ಕೊಡ್ತಿಲ್ಲ, ಅನ್ನ ಕೊಟ್ಟ ಕೊಡ್ತಿಲ್ಲ. ಲಕ್ಷ್ಮಣ್ ಉಣ್ಣಾಕತ್ತೈತ್, ಲಕ್ಷ್ಮಣ್ ಹಂಗ ತಿರ್ಗಾಡಕತ್ತೈತ್. ಐಬ್ಯಾಗ 10,000 ಮಂದಿ ಮನೆಯಾರ ನಾವು ಮಂದಿ. ಅವ ಯಾವ ಮಂದಿ ಕೊಡಿಲ್ಲ ಫೋಟೋ ಹೊಡ್ಕೊಳಕತ್ತಿದ್ದಲ್ಲ. ಫೋಟೋ ಬೇಡ, ಒಂದ್ 2 ಲಕ್ಷದ 2 ಮೊಬೈಲ್ ತಗೊಂಡು ಹೊಡ್ಕೊಂಡು ಎಲ್ಲರಿಗೂ. ರೈತರ ಬಗ್ಗೆ ಅಸಡ್ಡೆ ಮಾಡಬೇಡ. ಸಾಮಾನ್ಯ ಅಲ್ಲ. ಅಧಿವೇಶನದೊಳಗ ಕೇಳ್ಕೊರಿ ಎಲ್ಲಾರು. ಅಧಿವೇಶನದೊಳಗ 10 ರಿಂದ 20 ಲಕ್ಷ ಮಂದಿ ಸೇರಿತಂದ್ರ ಯಾವ ರಾಜಕಾರಣಿನೂ ಪಕ್ಷಾತೀತವಾಗಿ ವಿಧಾನಸೌಧದಾಗ ಹೋಗಕ್ ಬಿಡಂಗಿಲ್ಲ. ಬಿಲ್ ಕೊಡ್ಬೇಕು. ಚುನಪ್ಪ ಪೂಜೆ ಹೇಳಿದಂಗ 1,000 ರೂಪಾಯಿ ಟ್ಯಾಕ್ಸ್ ನಮಗ್ ಕೊಡ್ಬೇಕು, ಒಳಗೆ ಹೋಗ್ಬೇಕು. ಇಲ್ಲಂದ್ರ ನಾವು ರೋಡ್ ಮ್ಯಾಗ ಮನ್ಸ್ಕೋತೀವಿ, ಯಾವ ಗಾಡಿ ಹಾಸ್ಕೊಂಡು ಹೋಗ್ಕಂತ ತಾಕತ್ತಿದ್ದ ಹೋಗ್ಲು. ಏನ್ರು ಹೇಳೋದು ಅರ್ಥ ಆಕತ್ತಿಲ್ಲ. ಮನೆಗೆ ಮನ್ DCC ಬ್ಯಾಂಕಿನಾಗ ರಾತ್ರಿ ಬರಾಕ್ ಹೋಗ್ಬೇಕು. ಹೆಣ್ಮಗಳ ಜಕ್ಕೊಂಡ್ ಹೊಂಟ್ರು ಬಿಡುವಾರ ಪುಣ್ಯಾತ್ಮ. 4 ಲಕ್ಷ 5 ಲಕ್ಷ ಎಲ್ಲಿ ಬಂದವು ರೊಕ್ಕ ನಿಮಗ? ಹೊಲದಾಗ ದುಡಿಯುವಂತ ರೈತ ಬೀದ್ಯಾಗ ಕುತ್ತಾನ. ಎಷ್ಟು ಮನಿ ಹಾಳು ಮಾಡಿ, ಎಷ್ಟು ಮನಿ ಮುರಿದೇರಿ, ಎಷ್ಟು ಕ್ಷೇತ್ರ ಗಟ್ಟಿ ಆಗ್ಯದ. ಮಧ್ಯಾಹ್ನ ನೋಡಿದ್ರೆ 1 ಲಕ್ಷ 2 ಲಕ್ಷ ಜನ ಸೇರುವಂತ ಒಂದು ನಿರೀಕ್ಷೆ ಅದ. ಎಲ್ಲಾರು ಬರ್ಲಿ, ಗಟ್ಟಿ ಹೋರಾಟ. ನೀವ್ ಹಿಂಗ ಗಟ್ಟಿ ಕೂತ್ರಿ ಅಂದ್ರೆ 200 ಕೆ ಏನಿರೈತಲ್ಲ, ಡಬಲ್ ಜಂಪ್ ಆಕೈತಿ. ಗಟ್ಟಿ ಇರ್ರಿ. ಧನ್ಯವಾದ.